ಸಂಗೀತ ಹಾಗೂ ಶ್ರೀವಿದ್ಯೆಯ ಸಂಬಂಧ ಹೇಗೆ? ಬಹುಶಃ ತಾವು ಹೆಸರಾಂತ ಸಂಗೀತಗಾರ ಆಗಿರೋದ್ರಿಂದ ನಿಮ್ಮಲ್ಲಿ ಈ ಒಂದು ಅನ್ವೇಷಣೆ ಮತ್ತು ಭಾವ ಇರಬಹುದು ಅಂತ ಕಾಣಿಸುತ್ತೆ. ನೋಡಿ, ಸಂಗೀತ ಅಂತ ಒಂದೇ ಅಲ್ಲ, ಯಾವುದೇ ಕಲೆಗಳನ್ನು ನಾವು ತೆಗೆದುಕೊಂಡ್ರೂ ಕೂಡ ವಿಶೇಷವಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಎಲ್ಲ ಕಲೆಗಳನ್ನು ಒಂದು ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಅಂತ ನಮ್ಮ ಪೂರ್ವಜರು ಇಟ್ಟರು. ಜಗತ್ತಿನಲ್ಲಿ ಸಾಮಾನ್ಯವಾಗಿ ಯಾವ ನೋಷನ್ ಇದೆ ಅಂತಂದರೆ, ಕಲೆಗಳೆಲ್ಲ ಒಂದು ಮನಸ್ಸಿನ ರಂಜನೆಗೆ ಅಂತ ಹೇಳಿ, ಅಂದರೆ ನಮಗೊಂದು ಎಂಟರ್ಟೈನ್ಮೆಂಟನ್ನು ಕೊಡುತ್ತೆ, ಒಂದು ಖುಷಿಯನ್ನು ಕೊಡುತ್ತೆ, ಮನಸ್ಸಿಗೆ ಒಂದು ಸಂತೋಷವನ್ನು ತಂದು ಕೊಡುತ್ತೆ. ಅದಕ್ಕಾಗಿ ಕಲೆ ಅನ್ನೋ ನಂಬಿಕೆ ಇದೆ. ಸರಿನೇ, ಅದನ್ನೇನು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಯಾವುದು ರಂಜನೀಯವಲ್ಲವೋ ಅದು ಕಲೆಯ ಗುಣ ಅಲ್ಲವೇ ಅಲ್ಲ. ಕಲೆ ಅಂದರೆ ಅದು ರಂಜನೀಯವೇ. ನನ್ನ ಶ್ರೀವಿದ್ಯಾ ಗುರುಗಳು ಇದರ ಉತ್ತರ ತುಂಬ ದೀರ್ಘವಾದ್ದು. ಶ್ರೀವಿದ್ಯೆಯ ಜೊತೆಯಲ್ಲಿ ಇದನ್ನು ಹೋಲಿಸ್ಬೇಕು ಅಂದರೆ ಸಮಯದ ಅಭಾವದಲ್ಲಿ ಅದು ಈಗ ಸಾಧ್ಯವಾಗಲ್ಲ. ಸೂಕ್ಷ್ಮವಾಗಿ ನಾನು ಹೇಳ್ತಾ ಇದ್ದೇನೆ. ನನ್ನ ಶ್ರೀವಿದ್ಯಾ ಗುರುಗಳು ಸಂಗೀತದ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ಸಾರಂಗದೇವ ಅನ್ನುವಂತಹ ಬಹಳ ದೊಡ್ಡ ಸಂಗೀತಜ್ಞ ಮತ್ತು ಕಲಾತಜ್ಞ, ಆತನ ಬಗ್ಗೆ ಬಹಳ ವಿವರವಾದ ಮಾತುಗಳನ್ನು ಬರೀತಾ ಹೋಗ್ತಾರೆ ಗುರುಗಳು. ಮತ್ತು ಸಂಗೀತವನ್ನು ಅದರಲ್ಲಿ ಕುಂಡಲಿನಿ ವಿದ್ಯೆ ಅನ್ನುವ ಅರ್ಥದಲ್ಲಿ ಹೇಳ್ತಾರೆ. ಆಮೇಲೆ ಇದನ್ನು ನಾದಯೋಗ ಆಗತ್ತೆ, ಸಂಗೀತ ಅನ್ನುವಂಥದ್ದು ನಾದಯೋಗ ಅನ್ನುವ ಉನ್ನತ ಮಟ್ಟಕ್ಕೆ ಸಮೀಕರಿಸಿದೆ ಸಂಗೀತವನ್ನು. ಇದಲ್ಲದೆ ಸಂಗೀತವನ್ನು ಎರಡು ರೀತಿಯಲ್ಲಿ ವಿವರಣಾತ್ಮಕವಾಗಿ ನೋಡ್ತಾರೆ. ಅಷ್ಟನ್ನು ಮಾತ್ರ ನಾನು ಹೇಳ್ತೇನೆ. ಇದನ್ನು ಆಹತವಾದಂತಹ ರಂಜನೀಯ ಕಲೆ, ಇದನ್ನು ನಿಜಕ್ಕೂ ಸಾಧನೆ ಮಾಡಿ ಒಂದು ಯೋಗದ ತತ್ಸಮವಾಗಿ ನಾವು ಪರಿಗಣಿಸಿದ್ದೇ ಆದರೆ ಇದು ಅನಾಹತನಾದವಾಗಿ ಮಾರ್ಪಡುತ್ತೆ ಅಂತ ಹೇಳ್ತಾರೆ. ಏನು ಹಾಗಂದ್ರೆ, ಆಹತ ನಾದ ಅಂತಂದರೆ, ನಾದ ಅನ್ನೋದೇ ಒಂದು ವಸ್ತು ವಿಶೇಷ, ಇದು ಇಡೀ ಒಂದು ಜಗತ್ತನ್ನು ಆವರಿಸ್ಕೊಂಡಿದೆ ಅಂತ ನಾದ ಅನ್ನುವಂಥದ್ದು. ಆದರೆ ಆ ನಾದ ನಮ್ಮ ಸಾಮಾನ್ಯವಾದಂತಹ ಕಿವಿಗಳಿಗೆ ಕೇಳಿಸುವಂಥದ್ದಲ್ಲ. ಅದು ನಾದ ಅಂದರೆ ಶಬ್ದ ಅಂದ್ಕೊಳ್ತಾರೆ. ನಮ್ಮ ಕಿವಿಗೆ ಕೇಳಿಸುವಂತಹ ಎಲ್ಲ ಶಬ್ದಗಳು ಅದು ನಾದವೇ ಆಗಿರಬೇಕು ಅಂತ ಏನಿಲ್ಲ. ಸೊ ಇಡೀ ಇದೊಂದು ಬ್ರಹ್ಮಾಂಡ ಏನಿದೆ, ಸೃಷ್ಟಿಯ ಪ್ರಕ್ರಿಯೆ ಆಗಿರೋದೇ ನಾದದಿಂದ ಅಂತ. ಈ ನಾದವನ್ನು ಸ್ಥೂಲದಿಂದ ಸೂಕ್ಷ್ಮದ ಕಡೆಗೆ, ಸೂಕ್ಷ್ಮದ ಕಡೆಗೆ ಕರ್ಕೊಂಡು ಹೋದಾಗ, ಮನಸ್ಸಿನಲ್ಲಿ ಸಾಧನೆ ಮಾಡಿ ತೆಗೆದುಕೊಂಡು ಹೋದಾಗ ಆ ನಾದ ಅನ್ನೋದು ಸ್ಪಂದವಾಗಿ ಅನುಭವಕ್ಕೆ ಬರುತ್ತೆ. ಮತ್ತೆ ಆ ನಾದ ಅನಾಹತ ಅಂತ ಹೇಳಿ, ಅಂದರೆ ಆಹತ ಅಂದರೆ ಹೀಗೆ ಒಂದು ಶಬ್ದವನ್ನು ಮಾಡಿ ಒಂದು ಘರ್ಷಣೆಯನ್ನು ಮಾಡಿದಾಗ ಒಂದು ಶಬ್ದ ಕೇಳಿಸುವಂಥದ್ದು ಕಿವಿಗೆ ಆಹತ. ಯಾವುದು ಇಂತಹ ಒಂದು ಘರ್ಷಣೆ ಇಲ್ಲದೆ ತನ್ನಷ್ಟಕ್ಕೆ ತಾನೇ ಆದಿ ಅಂತ್ಯವಿಲ್ಲದೆ ನುಡಿತಾ ಇದೆ ಸ್ಪಂದದ ರೂಪದಲ್ಲಿ, ಅದನ್ನು ಅನಾಹತ ಅಂತ ಹೇಳ್ತಾರೆ. ಈ ಆಹತ ಅನಾಹತಗಳ ಸಂಬಂಧ ಸಂಗೀತದಲ್ಲಿ ಹೇಗಿದೆ, ಇದನ್ನು ನಾವು ಸಾಧನೆಯ ತುಟ್ಟ ತುದಿನಲ್ಲಿ ಒಂದು ಕುಂಡಲಿಯನ್ನು ಎಚ್ಚರಿಸುವಂತಹ ಒಂದು ಪ್ರಕ್ರಿಯೆಗೆ ಒಳಪಡಿಸ್ಬೋದು ಅನ್ನೋದನ್ನು ನಮ್ಮ ಋಷಿಗಳು ಕಂಡುಹಿಡ್ಕೊಂಡಿದ್ರು. ಹಾಗಾಗಿ ಈ ನಾದ ಅನ್ನುವಂತಹ ಸಂಗೀತದ ಪ್ರಕ್ರಿಯೆಯನ್ನು ನಾಡಿಗಳ ಮೂಲಕ, ಚಕ್ರಗಳ ಮೂಲಕ, ಅನೇಕ ಶಿಸ್ತುಬದ್ಧವಾದಂತಹ ತಂತ್ರಗಳು, ಈ ತಂತ್ರಗಳ ಮೂಲಕ ಈ ಆತ್ಮದ ಸಾಕ್ಷಾತ್ಕಾರವನ್ನು ಪಡಿಬಹುದು ಅನ್ನೋದು ಸಿದ್ಧಪಡಿಸಿ ಇಟ್ಟಿರುವಂತಹ ಸತ್ಯ. ಈ ಕ್ರಮಕ್ಕೇನೆ ಶ್ರೀವಿದ್ಯಾ ಕ್ರಮ ಅಂತ ಹೇಳ್ಬೋದು. ಶ್ರೀ ಅಂತಂದರೆ ಶ್ರೇಷ್ಠವಾದ್ದು, ಸುಪ್ರೀಂ. ಎಷ್ಟಪ್ಪ ಅಂತಂದರೆ ಅದಕ್ಕಿಂತ ಇನ್ನು ಶ್ರೇಷ್ಠವಾದ್ದು ಇಲ್ಲ ಅನ್ನೋ ಅರ್ಥ. ಶ್ರೀ ಅಂತಂದರೆ ಲಕ್ಷ್ಮಿ, ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಅಂದರೆ ದೇವತೆ, ಸಂಪತ್ತನ್ನು ಕೊಡುವಂತಹವಳು, ಕೀರ್ತಿಯನ್ನು ಕೊಡೋಳು ಅನ್ನುವ ದೇವತೆ ಅನ್ನೋದು ಒಂದು ಸ್ಥೂಲ ರೂಪವಾದರೆ, ಆಕೆಯನ್ನು ಶ್ರೀವಿದ್ಯೆಯಲ್ಲಿ ಮಹಾಲಕ್ಷ್ಮಿಯನ್ನು ಸೂಕ್ಷ್ಮತರದಲ್ಲಿ
ಈ ಜಗತ್ತಿನ ಸೃಷ್ಟಿನಲ್ಲಿ ಈ ಜೀವಿಗೆ ಏನೇನು ಬೇಕು ಅವಶ್ಯಕತೆಗಳಿದೆ, ಇಂಥದ್ದು ಅಂತ ಏನಿಲ್ಲ, ಎಣೆ ಇಲ್ಲದಷ್ಟು ಎಲ್ಲವನ್ನ ಕೊಡುವಂತಹ ದೇವತೆಯವಳು. ಹಾಗಾಗಿ ಅವಳನ್ನು, ಆ ದೇವತೆಯನ್ನೇ ಶ್ರೀವಿದ್ಯಾ ಅಂತ ಕರೆಯೋದು. ಶ್ರೀವಿದ್ಯಾ ಅನ್ನೋದು ದೇವತೆಯ ಹೆಸರು. ಹಾಗಾಗಿ ಶ್ರೀವಿದ್ಯೆನಲ್ಲಿ ಕ್ರಿಯೇಟಿವಿಟಿ, ಸೃಜನಾತ್ಮಕತೆ ಅನ್ನುವಂಥದ್ದು ತನ್ನ ಪರಮೋಚ್ಚ ಸ್ಥಿತಿಯನ್ನು ತಲುಪಿದ್ರೆ ಯಾರಾದರೂ ಒಬ್ಬ ವ್ಯಕ್ತಿ ಆತ ಶ್ರೀವಿದ್ಯಾ ಉಪಾಸಕ ಆಗಿರಲೇಬೇಕಾಗಿರುತ್ತೆ. ಅದನ್ನು ಹೇಳ್ಕೊಳ್ದೇ ಇರ್ಬೋದು, ಅದನ್ನು ಗುರುತಿಸ್ದೇ ಇರ್ಬೋದು, ಆದರೆ ಈ ಒಂದು ಮಾರ್ಗದಿಂದ ಮಾತ್ರ ಅದು ಸಾಧ್ಯ ಅನ್ನೋದನ್ನು ನಮ್ಮ ಋಷಿ ಪರಂಪರೆ ಸಿದ್ಧಪಡಿಸಿದೆ. ಹೀಗೊಂದು ಸ್ಥೂಲವಾಗಿ ಸಂಗೀತ ಮತ್ತು ಶ್ರೀವಿದ್ಯೆಯ ಸಂಬಂಧವನ್ನು ಏರ್ಪಡಿಸ್ಬೋದು. ಒಂದು ಬಹಳ ಆಶ್ಚರ್ಯಕರವಾದ ಮತ್ತು ಮನಸ್ಸನ್ನು ಮೂಕವಿಸ್ಮಿತ ಮಾಡುವಂತಹ ಅಂಶವನ್ನು ಶ್ರೀವಿದ್ಯೆನ ತಂತ್ರ ಅಂತ ಕರೀತಾರೆ. ಶ್ರೀವಿದ್ಯಾ ತಂತ್ರದಲ್ಲಿ ಹೇಳಿದೆ. ಏನು ಅಂದರೆ, ಒಬ್ಬ ವ್ಯಕ್ತಿ ಜನ್ಮವನ್ನು ಪಡೆಯುವ ಮೊದಲು ಗರ್ಭದಲ್ಲಿ ಆ ಒಂದು ಜೀವಶಕ್ತಿಯ ಪ್ರವೇಶ ಆಗುವಾಗ ಆತ ಅನಾಹತ ಚಕ್ರದ ಯಾವ ಚಕ್ರಕ್ಕೆ ದಳಗಳು ಅಂತ ಇರುತ್ತೆ, ಯಾವ ದಳದಲ್ಲಿ ಯಾವ ವರ್ಣಮಾಲೆಯ ಅಕ್ಷರದಲ್ಲಿ ಅವನು ಸ್ಮರಣೆಯನ್ನು ಮಾಡ್ತಾನೆ ಅನ್ನೋದ್ರ ಮೇಲೆ ಅವನು ಸಂಗೀತಗಾರನ ಆಗ್ತಾನೋ ಇಲ್ವೋ ಅನ್ನುವಂತಹ ಸಂಶೋಧನೆಯೂ ಆಗಿ ಸಿದ್ಧಪಡಿಸಲ್ಪಟ್ಟಿದೆ ಅನ್ನೋ ಮಾತಿದೆ. ಹಾಗಾಗಿ ಮುಂದೊಂದು ಕಾಲದಲ್ಲಿ ಶ್ರೀವಿದ್ಯಾ ಪಾರಂಗತರು, ಅಡೆಪ್ಟ್ಸ್ ಏನಿದ್ದಾರೆ, ದೊಡ್ಡ ದೊಡ್ಡ ಯೋಗಿಗಳು, ಒಬ್ಬ ಸಂಗೀತಗಾರ ಈ ರೀತಿಯೇ ಹುಟ್ಟಬೇಕು ಅಂತ ಹೇಳಿ ಅದಕ್ಕೆ ಸಮಯವನ್ನು ನಿಗದಿ ಮಾಡಿ ಅದಕ್ಕೆ ಜೀವಕ್ಕೆ ಆ ತತ್ಕಾಲದ ಪ್ರವೇಶವನ್ನು ಗರ್ಭದಲ್ಲಿ ಕೊಟ್ಟಿದ್ದೇ ಆದರೆ ಯಾವ ರೀತಿಯ ಪ್ರಾಡಕ್ಟ್ ಬೇಕೋ ಹಾಗೆ ಅವನು ಜನ್ಮವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇದೆ ಅನ್ನುವ ಸಾಧ್ಯತೆಗಳನ್ನು ಕೂಡ ಕೊಟ್ಟಿದ್ದಾರೆ.